ಕರ್ನಾಟಕ ರಾಜ್ಯ ರೈತ ಸಂಘ ಫ್ರೀಡಂ ಪಾರ್ಕ್ನಲ್ಲಿ ರೈತ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ 88ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ್ದ ಪ್ರೊಫೆಸರ್ ನಂಜುಂಡಸ್ವಾಮಿರವರ ನೆನಪು ಮತ್ತು ರಾಜ್ಯ ರೈತ ಸಂಘದ ಬೃಹತ್ ರೈತ ಸಮಾವೇಶವನ್ನು ಉದ್ಘಾಟಿಸಿದ ಬಳಿಕ ರೈತಪರ ಬಜೆಟ್ ರೂಪಿಸಲು ರೈತ ಸಂಘ ನೀಡಿದ ಹಕ್ಕೊತ್ತಾಯಗಳನ್ನು ಸ್ವೀಕರಿಸಿ ಮಾತನಾಡಿದರು. ಬೀದರ್ನಲ್ಲಿ ರೈತ ಹೋರಾಟಗಾರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನು ನೆನಪು ಮಾಡ್ಕೊಳ್ತಕ್ಕಂಥ ರೈತರ ಸಮಾವೇಶವನ್ನು ಏರ್ಪಾಡು ಮಾಡ್ತೀವಿ, ನೀವು ಅಲ್ಲಿ ಬರಬೇಕು ಅಂತ ಹೇಳಿದ್ರು. ಅದು 13ನೇ ತಾರೀಕು ಮಾಡ್ತೀವಿ ಅಂತ. 13ನೇ ತಾರೀಕು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜನ್ಮದಿನ ಕೂಡ. ನನಗೆ ಅಸೆಂಬ್ಲಿ 12ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ, ಅದರಿಂದ ಅಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದಾಗ, ಇಲ್ಲ 10ನೇ ತಾರೀಕು ಬೆಂಗಳೂರಿನಲ್ಲೇ ಮಾಡ್ತೀವಿ, ನೀವು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಹಾಗಾಗಿ ಸಾಮಾನ್ಯವಾಗಿ ರಾಜಕೀಯ ಪಕ್ಷದವರನ್ನ, ಅದರಲ್ಲೂ ಮುಖ್ಯಮಂತ್ರಿ ಆಗಿರೋರನ್ನ ರೈತ ಸಮಾವೇಶಗಳಿಗೆ ಕರೆಯೋದು ಕಡಿಮೆ, ಕರೆದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ಬಡಗಲ್ಪುರ ನಾಗೇಂದ್ರ ಅವರು ರೈತರ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು, ಆ ಹಕ್ಕೊತ್ತಾಯಗಳನ್ನ ಮಾಡಬೇಕು, ಸರ್ಕಾರ ಅವುಗಳ ಪರಿಹಾರ ಕೊಡ್ತಕ್ಕಂಥ ರೀತಿಯಲ್ಲಿ ಒತ್ತಾಯ ಮಾಡಬೇಕು ಅಂತೇಳಿ ಇವತ್ತು ನನಗೆ ಆಹ್ವಾನ ಕೊಟ್ಟಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದೇನೆ. ನಂಜುಂಡಸ್ವಾಮಿಯವರ ಕಡೆಯವರೆಗೂ ರೈತರ ಪರವಾಗಿ ಕ್ರಿಯಾಶೀಲವಾಗಿದ್ದರೂ ಸಮಾಜವಾದಿ ಆಯುಷ್ಯಗಳ ಪರವಾಗಿದ್ದ ಇವರು ಬೆಳೆಸಿದ್ದ ರೈತ ಚಳವಳಿ ರೈತರ ಸಮಸ್ಯೆ ಪರಿಹಾರಕ್ಕೆ ಆಸರೆ ಆಯಿತು. ನಾನು ಸುಮಾರು 2.5 ವರ್ಷ ರೈತ ಸಂಘದಲ್ಲಿ ಇದ್ದೆ. ಆಮೇಲೆ ನಮ್ಮನ್ನು ಎಕ್ಸ್ಪೆಲ್ ಮಾಡಿಬಿಟ್ರು. ಸ್ವಲ್ಪ ಆಮೇಲೆ ರೈತ ಎಕ್ಸ್ಪೆಲ್ ಮಾಡಿದ್ರು ಕೂಡ ನಂಜುಂಡಸ್ವಾಮಿ ಅವ್ರನ್ನ ಆಗಾಗ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನಾದರೂ ನಾನು ರಾಜಕೀಯ ಪಕ್ಷದ ಸದಸ್ಯನಾಗಿ ಆಗಿದ್ರೆ ಮತ್ತೆ ರಾಜಕೀಯ ಪ್ರವೇಶ ಮಾಡಿದ್ರೆ, ರಾಜಕೀಯದಲ್ಲಿ ಆಸಕ್ತಿ ಬೆಳೆದಿದ್ರೆ, ಅದಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರೇ ಕಾರಣ ಅಂತಕ್ಕಂಥದ್ದು ಬರೀಲಿಕ್ಕೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರು ಇಲ್ಲೇ ಹೋದರೆ ಬಹುಶಃ ನಾನು ರಾಜಕೀಯಕ್ಕೆ ಬರ್ತಿದ್ನೋ ಇಲ್ಲ ಗೊತ್ತಿಲ್ಲ. ರೈತ ಹೋರಾಟ ಮತ್ತು ರೈತ ಸಮಾವೇಶಗಳಲ್ಲಿ ಭಾಗವಹಿಸುವುದು ನನಗೆ ಬಹಳ ಸಂತಸ ಮತ್ತು ಹೆಮ್ಮೆಯ ವಿಷಯ. ನಂಜುಂಡಸ್ವಾಮಿ ಮತ್ತು ರೈತ ಹೋರಾಟ ಸಮಾಜ ಮತ್ತು ಸರ್ಕಾರಗಳ ಮೇಲೆ ಪರಿಣಾಮ ಬೀರಿದೆ ಎಂದರು. ಸಮಾಜವಾದಿ ಪಕ್ಷಕ್ಕೆ ಸೇರಿದ್ದರಿಂದ ಒಂದು ಬದ್ಧತೆ ಇತ್ತು ಅವರಿಗೆ. ನಮಗೆ ಹೆಚ್ಚಾಗಿ ನಂಜುಂಡಸ್ವಾಮಿ ಅವರು ಸಮಾಜವಾದ ಮತ್ತು ಅವ್ರಿಗಿದ್ದಂಥ ಬದ್ಧತೆ, ಸಾಮಾಜಿಕ ಬದ್ಧತೆ, ಇವುಗಳ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋರು, ಹೆಚ್ಚು ನಮ್ಮನ್ನೆಲ್ಲ ಆ ರೀತಿ ಫಾಲೋ ಮಾಡಬೇಕು ನೀವು ಅಂತೆಲ್ಲ ಹೇಳ್ಕೊಡೋರು. ಸೊ ಅವ್ರ ಜೊತೆಯಲ್ಲಿ ಟೀ ಕುಡ್ಕೊಂಡು ಸಿಗರೇಟ್ ಸೇಡ್ಕೊಂಡಾಗ ಚಾರ್ಮಿನಾರ್ ಸಿಗರೇಟ್ ಸೇದರು ನಂಜುಂಡಸ್ವಾಮಿ ಅವರು. ನಾವೆಲ್ಲ ಸಿಜರ್ ಸಿಗರೇಟ್ ಸೇರ್ತಿದ್ದೋ. ನಾವು ಸಿಗರೇಟು ಅಷ್ಟೊಂದು ಇಟ್ಕೊಳಕ್ಕಾಯ್ತಿರ್ಲಿಲ್ಲ. ನಂಜುಂಡಸ್ವಾಮಿ ಅವರು ಯಾವಾಗಲೂ 1-2 ಪ್ಯಾಕ್ ಸಿಗರೇಟ್ ಇಟ್ಕೊಂಡಿರೋರು. ನಮಗೆಲ್ಲ ಸಿಗರೇಟ್ ಸೇರ್ಸೋರು, ಚಾರ್ಮಿನಾರ್ ಸಿಗರೇಟ್, ಕಾಫಿ ಕೊಡಿಸೋರು. ಸುಮಾರು 3 ವರ್ಷ ಬರೀ ದೇಶದ ರಾಜಕೀಯನೇ ಪ್ರಸ್ತಾಪ ಮಾಡೋದು, ಸಮಾಜದ ಬಗ್ಗೆ ಪ್ರಸ್ತಾಪ ಮಾಡೋದು, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು, ಪ್ರತಿದಿನ ಇದನ್ನೇ ಮಾಡ್ತಾ ಇದ್ರು. ಒಂದ್ಸಾರಿ ಲಾ ಕಾಲೇಜಿನಲ್ಲಿ ಈ ಯೂನಿಯನ್ ಎಲೆಕ್ಷನ್ ಬಂತು. ನಂಜುಂಡಸ್ವಾಮಿಯವರ ರೈತ ಹೋರಾಟ ನನಗೆ ರಾಜಕೀಯ ಪ್ರೇರಣೆ ಅಂತ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಸ್ಮರಿಸಿದರು. ಬಡಗಲಾಪುರ ನಾಗೇಂದ್ರ ಅವರು ಅಧ್ಯಕ್ಷತೆ ವಹಿಸಿದ್ದ ರೈತ ಸಮಾವೇಶದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ SC ಮಹದೇವಪ್ಪ, ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾದ ಆಳಂದ್ ಶಾಸಕ BR ಪಾಟೀಲ್, ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು,
ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ, ದಲಿತ ಮುಖಂಡ ಮಾವಳ್ಳಿ ಶಂಕರ್, ಹಿಂದುಳಿದ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರಪ್ಪ, ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ಸಂಚಾಲಕರಾದ ಕುಮಾರ್, ಸಮತದಳ ಸೇರಿ ಹಲವು ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು.